ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಮರಾಠಿ ಶಬ್ದದೊಳಗ ಉಜ್ವಳಲೆ ಭಾಗ್ಯ ಅವಗಿ ಚಿಂತಾವರಲಿ ಸಂತ ದರ್ಶನೆ ಲಾಭ ಸಂಪುಷ್ಟ ಹೇ ಹೃದಯ ಕೃತಿ करुणी पोटी साथ तुकामणे होता देवा होय भाव साकर संत दर्शने हा लाभ ಅಂತ ಈ ಮರಾಠಿ ಅಭಂಗದ ಅರ್ಥ ಏನ್ರಿಪ್ಪ ಅಂದ್ರೆ ಮಹಾತ್ಮರು ಓದ್ತಾರೆ ಉಗಳಲೆ ಭಾಗ್ಯ ಆತ ಅವಗಿ ಸಿಂಹವಾಡಲಿ ಮರಾಠಿ. ಇನ್ನು ಕನ್ನಡದೊಳಗ ಏನಂತಾರ್ರಿಪ್ಪ ಅಂದ್ರ ಭಾಗ್ಯ ಉದಯವಾಯಿತು. ಯಾರ ಭಾಗ್ಯ? ಸಂತರ ದರ್ಶನದಿಂದ ನಮ್ಮ ಯಾವ ಈ ಅವಳಿ ನಗರಗಳಾಗಿರ್ತಕ್ಕಂಥ ಧಾರವಾಡ ಹುಬ್ಳಿ ಇದ್ದ ಹಾಗೆ ಜೋಡಹಳ್ಳಿ ಗ್ರಾಮ ಅಂದ್ರೆ 2 ಜೋಡಹಳ್ಳಿ ಇರ್ತಕ್ಕಂಥ ಗ್ರಾಮ, 2 ಕೂಡಿ ಜೋಡಹಳ್ಳಿ ಅಂದ್ರೆ 2 ಹಳ್ಳಿಗಳು ಕೂಡಿರ್ತಕ್ಕಂಥ ಒಂದು ಜೋಡಹಳ್ಳಿ ಗ್ರಾಮ. ಆ ಗ್ರಾಮದೊಳಗ ಸಂತರ ದರ್ಶನದಿಂದ ಲಾಭ ಆಗಿದೆ. ಮಹಾತ್ಮರು ಹೇಳ್ತಾರೆ ಉಜಳಲೆ ಭಾಗ್ಯಾತ ಅವಗಿ ಚಿಂತಾವಾರಲಿ. ಅಂದ್ರ ಈ ಗ್ರಾಮಕ್ಕೆ ಸಂತರು ಬಂದ ತಕ್ಷಣ ಚಿಂತೆ ದೂರ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಮಹಾತ್ಮರು. ಯಾರಂತಾರ? ದೇವ ಸುಖೋ ನಿವಾಸಿಗಳಾಗಿರ್ತಕ್ಕಂಥ ಜಗದ್ಗುರು ತುಕಾರಾಮ್ ಮಹಾರಾಜರ ಮರಾಠಿ ಅಭಂಗದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ಯಥಾಮತಿ ಯಥಾ ಪ್ರಕಾರ ಯಾವ ಅಕಳಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಪರಮಾತ್ಮನ ಪರಮ ಪಾದಗಳಿಗೆ ವಂದಿಸುತ್ತಾ ಪ್ರಥಮದಲ್ಲಿ ಪಾಂಡುರಂಗ ಕರೋ ಪ್ರಥಮನ ಮನ ಪಾಂಡುರಂಗ ಕರೋ दूसरे चरण संततिया दूसरे चरण संततिया जानते करते सारो कदे जावे सारो जानते कृपे लाला कदे जावे सारो बाबा जी सद्गुरु दास तुखया बाबा जी सद्गुरु दास तुखया बाबा जी सद्गुरु दास तुखया जानते कृपे जानो कहे जावे सारो जानते कृपे जानो कहे जावे सारो जानो ಯಾವ ಅಕಳಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಪರಮಾತ್ಮನ ಪರಮ ಪಾದಗಳಿಗೆ ವಂದಿಸುತ್ತಾ ಯಾವ ಜಗಜ್ಜನನಿ ಜಗದ್ಮಾತಾ ರುಕ್ಮಿಣಿ ದೇವಿಯ ಪಾದಾರ ವಿಂದಗಳಲ್ಲಿ ವಂದಿಸುತ್ತಾ ಮತ್ತೊಮ್ಮೆ ಯಾವ ಸಕಲ ಸಾಧು ಸಂತರು ಮಹಾತ್ಮರು ಜೋಡಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥವ್ರು
ಎಲ್ಲರಿಗೂ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿವಸ, ಯಾಕಂದ್ರೆ ಅಖಂಡ ಜಾಗರಣೆಯಲ್ಲಿ ಇರ್ತಕ್ಕಂಥ ಯಾವ ಶಿವನ ದೇವಸ್ಥಾನದಲ್ಲಿ ಅತಿ ವಿಜೃಂಭಣೆಯಿಂದ ಎಲ್ಲರೂ ಉತ್ಸಾಹದಿಂದ ಆ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಪರಮಾತ್ಮನ ಸೇವೆಯಲ್ಲಿ ರಥೋತ್ಸವದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ, ಆಮೇಲೆ ವಿಠ್ಠಲ ಮಂದಿರದಲ್ಲಿ ವಿಠ್ಠಲನ ಪ್ರತಿಷ್ಠಾಪನಾ ಇರೋದು ಕಾರಣ ತಾವೆಲ್ಲರೂ ಇದು ವಿಠ್ಠಲ ಹರಿಮಂದಿರ ಕಡೆ ಬಂದು ಕೀರ್ತನ ಲಾಭವನ್ನು ಪಡಿಬೇಕಂತೇಳಿ ಯಾವ ವಿಠ್ಠಲ ಭಗವಂತನಲ್ಲಿ ತಮ್ಮ ಎಲ್ಲ ಭವಬಂಧನದ ಕಷ್ಟ ಸುಖ ದುಃಖಗಳನ್ನು ಪರಮಾತ್ಮನ ಪಾದಗಳಿಗೆ ಅರ್ಪಣೆಯನ್ನು ಮಾಡಿ ತಾವೆಲ್ಲರೂ ಸತತವಾಗಿ ನಾಳೆ ನಾಡದು ಮತ್ತು ಯಾವ ಈಶ್ವರನ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಎಲ್ಲರೂ ಬಂದು ಆ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದು ತಾವೆಲ್ಲರೂ ಪುನೀತರಾಗಬೇಕಂತೇಳಿ ಕೇಳ್ಕೊಳ್ತಾ ಇವತ್ತಿನ ದಿವಸ ಓಂ ಶ್ರೀ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ವ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಯಾಮಿ ನಿರ್ವಿಘ್ನಂ ಕುರ್ಮೆ ದೇವೋ ಸರ್ವಕಾರ್ಯೇಷು ಸರ್ವದಾ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಲಂಕಾಪುರಿ ಪುಣ್ಯಭೂಮಿ ಪವಿತ್ರ ತೇ ನಾಲ್ದತೋ ಜ್ಞಾನರಾಜ ಸುಪಾತ್ರ ತಯಾಟವಿತಾ ಪುಣ್ಯರಾಶಿ. ನಮಸ್ಕಾರ माझा श्री सद्गुरु ज्ञानेश्वर. बोला पुंडली गोवर्धन विठ्ठल. ನೋಡ್ರಿ ತುಕಾರಾಮ್ರಂತಾರ ಉಜ್ವಳಲೆ ಭಾಗ್ಯ ಆತ ಚಿಂತಿ ದೂರ ಆಯ್ತು ಅಂತ ಹೇಳ್ತಾರೆ. ಅವಾಗಿ ಚಿಂತಾವಾರಲಿ ಯಾರಿಂದರಿ ಅಂದ್ರೆ ಸಂತ ದರ್ಶನದಿಂದ. ಹಾಗಾದ್ರೆ ಸಂತರ ದರ್ಶನ ಎದಕ್ಕಾಯ್ತ್ರಿಪ್ಪ ಅಂದ್ರೆ ಭಗವಂತನ ನಾಮಸ್ಮರಣೆಯನ್ನ ಮಾಡ್ರಿ, ವಿಠ್ಠಲ ವಿಠ್ಠಲ ಅನ್ನುವಂಥ ನಾಮಸ್ಮರಣೆಯನ್ನು ಮಾಡ್ರಿ, ರಾಮಕೃಷ್ಣ ಹರಿ ಅನ್ನುವಂಥ ಮಹಾಮಂತ್ರವನ್ನ ಜಪಿಸಿರಿ. ಇದರಿಂದ ನಿಮಗೆ ಜನನ ಮರಣಾದಿಗಳು ಏನಪ್ಪಾ ಅಂದ್ರೆ ದೂರ ಆಗ್ತಾವ. ನಿಮ್ಮಲ್ಲಿರ್ತಕ್ಕಂಥ ಕಷ್ಟ ಸುಖ ದುಃಖಗಳು ಬಂಧನದಲ್ಲಿ ಇರ್ತಕ್ಕಂಥ ಸಂಸಾರದಲ್ಲಿ ಮುಳುಗಿ 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 ಎದ್ದಿರ್ತಕ್ಕಂಥ ಸಂಸಾರದ ಬಾಧೆ ಏನಾಗ್ತದಪ್ಪ ಅಂದ್ರೆ ದೂರ ಆಗ್ತದೆ. ಮತ್ತೆಲ್ಲ ಊರು ಪಟ್ಟಣಗಳನ್ನು ತಿರುಗಿ ಸಂತರು ಎಲ್ಲ ಗುಡಿಗಳನ್ನು ವಿಠ್ಠಲ ಮಂದಿರಗಳನ್ನು ನಿರ್ಮಾಣ ಮಾಡ್ತಾರೆ. ಯಾವ ನಮ್ಮ ಮಾರುತಿ ಸಂತರು ಅವ್ರ ಸಂತರ ದರ್ಶನದಿಂದ ಏನಾತಂದ್ರೆ ಕಲಘಟಗಿ ತಾಲೂಕಿನಾಗ ಎಲ್ಲ ವಿಠ್ಠಲ ಗುಡಿಗಳ ಮಂದಿರಗಳ ನಿರ್ಮಾಣ ಆದವು. ಹೌದಲ್ರಿ? ಸಂತರ ದರ್ಶನದಿಂದ. ಇದು ಸಂತರ ದರ್ಶನದಿಂದ ಆಗಿರ್ತಕ್ಕಂಥ ಲಾಭ ಪರಮಾತ್ಮನನ್ನು ತೋರಿಸಿಕೊಟ್ರು. ಇನ್ನ ಯುಗೆ ಅಟ್ಟ ವೀಸ ವಿಟ್ಟೆವಾರಿ ಉಭಾ ವಾಮಾಂಗಿ ರುಕಮಾಯಿ ದಿಶೆ ದಿವ್ಯ ಶೋಭಾ ಅಂತ ಆರತಿ ಅಭಂಗದಲ್ಲಿ ಹೇಳಿದರು ಮಹಾತ್ಮರು. ಹಾಗಾದ್ರೆ ವಿಠ್ಠಲನ್ನ ಯಾರ ಕರ್ಕೊಂಡು ಬಂದ್ರಿ ಇಲ್ಲಿಗೆ? ಈ ವಿಠ್ಠಲ ಅನ್ನುವಂಥ ಹೆಸರು ನಿಮಗೆ ಯಾರಿಗೆ ಗೊತ್ತಿತ್ತು? ಸಂತರ ಲಾಭ ಎಷ್ಟೈತಂದ್ರ ತ್ರಿಲೋಕ ಸಂಚಾರಿಯಾಗಿರ್ತಕ್ಕಂಥ ನಾರದ ಮಹರ್ಷಿಗಳು ಬ್ರಹ್ಮ ವಿಷ್ಣು ಮಹೇಶ್ವರನಿಗೆ ಭೂಲೋಕದಲ್ಲಿ ಆಗು ಹೋಗಗಳಲ್ಲಿ ಇರ್ತಕ್ಕಂಥ ವ್ಯವಹಾರ ಎಲ್ಲ ಸಾಧು ಸಂತರು ಮಹಾತ್ಮರು ರಾಕ್ಷಸರು ಸುರರು ಕಿನ್ನರು ಎಲ್ಲರದ ಭೂಲೋಕದಲ್ಲಿ ಇರ್ತಕ್ಕಂಥದನ್ನೆಲ್ಲವನ್ನು ತಿಳಿಸಿ ಕೊಟ್ಟರು. ಯಾರಿಗೆ? ಭಗವಂತನನ್ನು ಉದ್ಧಾರ ಮಾಡಿರ್ತಕ್ಕಂಥ ಸಂತರು ನಾರದ ಮಹರ್ಷಿಗಳು ತ್ರಿಲೋಕ ಜ್ಞಾನಿಗಳು ಸಂಚಾರ ಇರ್ತಕ್ಕಂಥ ಅವರು ಬ್ರಹ್ಮ ವಿಷ್ಣು ಮಹೇಶ್ವರನನ್ನು ಉದ್ಧಾರ ಮಾಡಿದ್ರಿ ದೇವರನ್ನ ಸಂತರ. ಅದಕ್ಕೆ ಹೇಳ್ತಾರ ಅವ್ರು ಯಾವಾಗ್ರಿಪ್ಪ ಅಂದ್ರೆ ದೋಹಿ ಬಾಯಿ ಸಂತಾಂಚಿ ಸಭಾ. ಯಾವ ವಿಠ್ಠಲ ಅನ್ನುವಂಥ ಹರಿನಾಮ ಸ್ಮರಣೆಯನ್ನ ವಿಠ್ಠಲನ ಯಾರು ಕರ್ಕೊಂಡು ಬಂದ್ರು ಅಂದ್ರೆ ನಾರದ ಮಹರ್ಷಿಗಳು ಕರ್ಕೊಂಡು ಬಂದ್ರು. ನೀವು ಪೋತಿ ಸ್ಥಾಪನೆ ಮಾಡುವಾಗ ನಾವು ಅಭಂಗ ಅಂತೇವಿ,
ಹೌದಲ್ರಿ? ದೋಯಿ ಬಾಯಿ ಸಂತಾಚಿ ಸಭಾ ಸಿಂಹಾಸನಿ ಶ್ರೀ ಉಭಾ ವಿಠಲ. ಸಂತರು ದೋಯಿ ಬಾಯಿ ಅಂದ್ರೆ ಎರಡೂ ಭಾಗದೊಳಗೆ ಸಂತರು ನಿಂತಿದ್ರಂತ್ರಿ. ಯಾರು ಕರೆಸಿದ್ರು? ನಾರದ ಮಹರ್ಷಿಗಳು ಕರೆಸಿದ್ರು. ಎಲ್ಲಿ? ದೇವಲೋಕದೊಳಗ. ಎರಡೂ ಸಂತರನ್ನ ಅಚಕಡೆ ಎರಡು ಬಾಜು ನಿಲ್ಲಿಸಿ ದೋಯಿ ಬಾಯಿ ಸಂತಾಂಚಿ ಸಭಾ ಸಿಂಹಾಸನಿ ಶ್ರೀ ಉಭಾ ವಿಠಲ. ವಿಠಲನ್ನ ಎಲ್ಲಿಪ್ಪ ಅಂದ್ರೆ ಸಿಂಹಾಸನ. ಈಗ ನೀವು ಪೋತಿ ಸ್ಥಾಪನೆ ಹೆಂಗೆ ಮಾಡೇವಿ ಈ ಪ್ರಕಾರ ನಾರದ ಮಹರ್ಷಿಗಳು ಗದ್ದಿಗೊಳಿಸಿರಂತ. ಈಗ ನಾರದ ಮಹರ್ಷಿಗಳ ವೀಣ ನಮ್ಮ ಕೈ ಒಳಗದ, ಸಂತರ ಕೈ ಒಳಗ. ಯಾಕೆ ನಮ್ಮ ಕೈ ಒಳಗ ಕೊಟ್ರು ಅಂದ್ರ ಸಂತಾಂಚಿಯ ಪಾಯಿ ಹಾಮಾಜ ವಿಶ್ವಾಸ ಸರ್ವ ಭಾವ ದಾಸ ಝಾಲೋ ಚಾಂಚ ಅಂತ ಹೇಳಿದ್ರು. ಅಂದ್ರ ಸರ್ವ ಭಾವದಲ್ಲಿ ಇರುವಂತಹ ಸಂತರಲ್ಲಿ ವಿಶ್ವಾಸವನ್ನಿಟ್ಟ ಈ ವೀಣೆಯನ್ನ ಈ ಸಂತರ ಮಹಾತ್ಮರ ಕೈಯಲ್ಲಿ ಕೊಟ್ಟರು. ಸಿಂಹಾಸನಿ ಶ್ರೀ ಉಭಾ ವಿಠಲ. ಮತ್ತು ಯಾರು ಹಾಡಿದ್ರಿಪ್ಪ ಅಂದ್ರ ಮರಾಠಿ ಅಭಂಗದ ಅರ್ಥ ಘಾತಿ ನಾರದ ತುಂಬರ ಪ್ರೇಮ ಅಂತೇಳಿ. ಸ್ವತಃ ನಾರದ ಮಹರ್ಷಿಗಳು ವಿಠೋಬ ಭಗವಂತನನ್ನು ಕೊಂಡಾಡಿ ಅವರ ವಾಣಿಯಿಂದ ಘಾತಿ ನಾರದ ತುಂಬರ ಪ್ರೇಮ. ಈ ಅಭಂಗಗಳನ್ನು ದೇವ ಸುಖ ನಿವಾಸಿಗಳಾಗಿರ್ತಕ್ಕಂಥ ಜಗದ್ಗುರು ತುಕಾರಾಮ್ ಮಹಾರಾಜರು ಜಗತ್ ಕಲ್ಯಾಣಕ್ಕಾಗಿ ಮಹಾತ್ಮರು ಇವೆಲ್ಲ ಅಭಂಗಗಳನ್ನು ತಮ್ಮ ದೇಹವನ್ನು ತ್ಯಾಗ ಮಾಡಿ ಆ ಭಗವಂತನ ಪಾದಗಳಿಗೆ, ಸಂತರಿಗೆ ಪಾದಗಳಿಗೆ ಇದನ್ನೆಲ್ಲ ಏನು ಮಾಡಿದ್ರು? ಹಂಚಿಕೊಟ್ರು. ಅದಕ್ಕೆ ತುಕಾರಾಮ್ರು ಹೇಳ್ತಾರಲ್ಲ, ಉಜ್ವಳಲೇ ಭಾಗ್ಯ ಆತ ಅವಿಗೆ ಚಿಂತಾವಾರಲಿ ಅಂತಂದ್ರೆ ನನ್ನ ಸಂಸಾರದಲ್ಲಿರ್ತಕ್ಕಂಥ ಬಂಧನಗಳನ್ನು ಸಂತರು ದೂರ ಮಾಡಿ ನನ್ನ ಪಾರಮಾರ್ಥ ಮಾಡಲಿಕ್ಕೆ ನನ್ನ ಹಚ್ಚಿದ್ರಲ್ಲ. ಈಗ ಮನ್ಯಾಗ ಕುಂತವ್ರು ವಿಚಾರ ಮಾಡ್ತಾರ, ಯಾಕಂದ್ರೆ ಮನ್ಯಾಗ ಎದ್ದು ಹೋಗ್ಬೇಕಂದ್ರೆ ಭಾಳ ಕಷ್ಟ ಅದ ಹೊರಗೆ ಹೋಗ್ಬೇಕಂದ್ರೆ. ಯಾಕಂದ್ರೆ ಸಂಸಾರವನ್ನು ಬಿಡುವುದು ಬಹಳ ಕಠಿಣ ಅದ ಅಂತ ಹೇಳ್ತಾರೆ. ಅದಕ್ಕೆ ಮಹಾತ್ಮರು ಏನಪ್ಪಾ ಅಂದ್ರೆ ಸಂಸಾರವನ್ನು ಬಿಟ್ಟ ಪಾರಮಾರ್ಥವನ್ನ ಭಗವಂತನಲ್ಲಿ ಏಕಾಕಾರವಾಗಿ ಪರಮಾತ್ಮನ ಚಿಂತನೆ ಮಾಡುವಂಗ ತಿಳಿಸಿಕೊಟ್ಟದ್ದಕ್ಕೆ ಚಿಂತೆ ದೂರ ಆಯ್ತು ಅಂತ ಹೇಳಿದ್ರು. ಯಾರು ಹಾಡಿದ್ರಿಪ್ಪ ಅಂದ್ರೆ ವಿಠಲನ ಬಗ್ಗೆ ಗಾತಿ ನಾರದ ತುಂಬರ ಪ್ರೇಮ. ಆದ್ರೆ ಹೆಂಗ ಇತ್ತರಿಪ್ಪ ಅಂದ್ರೆ ಹರ್ಷ ನಾಚತೆ ಗರ್ಜತಾತಿ. ಎಷ್ಟು ಖುಷಿ ಇತ್ತಂದ್ರ ಹರಿ ನಾಮ ಸ್ಮರಣೆ ಗರ್ಜ ತಾತಿ ಅಂದ್ರ ಅಷ್ಟು ಖುಷಿಲಿಂದ ಎಲ್ಲರೂ ಗೋಕುಲದಾಗ ಎಷ್ಟು ಸುಖ ಆಗಿತ್ತಲ್ಲ ಹಂಗ್ರಿ. ಗೋಕುಲದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದಾಗ ಗೋಕುಳೆ ಚಾ ಸುಖ ಗೋಕುಳಿ ಚಾ ಸುಖ
ಯಾವ ದ್ವಾಪಾರ ಯುಗದೊಳಗ ಎಷ್ಟು ಆನಂದ ಆಗಿತ್ತಂದ್ರ ಗೋಕುಳಿತ ಸುಖ ಅಂತಪಾರ ನಾಹಿ ಲೇಖ ಮರಾಠಿ ಶಬ್ದ ಅಂದ್ರೆ ಗೋಕುಲದಲ್ಲಿ ಇರ್ತಕ್ಕಂಥ ಸುಖ ಅಂತಪಾರ ನಾಹಿ ಲೇಖ ಅಂದ್ರೆ ಅಂತ. ಈಗ ನೋಡ್ರಿ ಪತ್ರ ಬರೆಯಾಕತ್ತೀರ ಏನಂತ ಹೇಳ್ತೀರಿ ಅಂದ್ರೆ ಅನಂತ ನಮಸ್ಕಾರಗಳು ಅಂತ ಹೇಳ್ತೀರಿ. ನಮಸ್ಕಾರಪ್ಪ ಅಂದ್ರೆ ಒಂದಾತ, ಅನಂತ ನಮಸ್ಕಾರಗಳಂದ್ರ ಅವು ಎಷ್ಟದಾವ ಅಂದ್ರೆ ಅದ್ರ ಹಿಂದೆ ಹಂಗ ನಮಸ್ಕಾರಗಳು ಇರುವುದು ನಾವು ಹಂಗ. ಯಾವ ಗೋಕುಲದಲ್ಲಿ ಇರ್ತಕ್ಕಂಥ ಸುಖ ಅಷ್ಟು ಖುಷಿಯಾಗಿತ್ತು, ಅಷ್ಟು ಆನಂದ ಆಗಿತ್ತು ಅಂತ ಹೇಳ್ತಾರೆ. ಆನಂದಾಲ್ಯ ನರ ನಾರಿ ಅಂದ್ರ ಆನಂದವಾಗಿ ನರ ನಾರಿಯರೆಲ್ಲರೂ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಕುಣಿದಾಡ್ತಾ ಜಿಗದಾಡ್ತಾ ಭಗವಂತನ ಸ್ಮರಣೆಯಲ್ಲಿದ್ರು ಅಂತ. ಇದೇನಪ್ಪ ಅಂದ್ರೆ ಆನಂದ. ಅದಕ್ಕಂತಾರ ಮಹಾತ್ಮರು ಉಜ್ವಲಲೆ ಭಾಗ್ಯ ಆತ ಅವಗಿ ಚಿಂತಾವಾರಲಿ. ಇದರಲ್ಲಿ ಆನಂದದ ಸುಖದ ಶಾಂತಿ ನೆಮ್ಮದಿ ಇರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಸಂತರ ಭಜನೆಯೊಳಗ ನಾಮಸ್ಮರಣೆ ಒಳಗಿರ್ತಾ ಇದೆ. ಅದಕ್ಕೆ ನಾರದ ಮಹರ್ಷಿಗಳು ಹೇಳಿದರು, ಯಾವಾಗ ಬಾಪರ ಕುಮಾ ದೇವಿವರು ವಿಠೇವರಿ ಉಭಾ. ನೋಡ್ರಿ ನಾರದ ಮಹರ್ಷಿಗಳು ತಿಳಿಸಿಕೊಟ್ರು. ಬಾಪ ರುಕ್ಮಾದೇವಿಯವರು ವಿಠೇವರಿ ಉಭಾ ಅಂದ್ರ ವಿಠ್ಠಲ ರುಕ್ಮಿಣಿಯನ್ನ ಯುಗೆ ಅಟ್ಟಾವಿಸ ವಿಠೇವರಿ ಉಭಾ ವಾಮ ಅಂಗಿ ರುಕ್ಮಾಯಿ ದಿಶೆ ದಿವ್ಯ ಶೋಭಾ. ಭಾಳ ಶ್ರೇಷ್ಠವಾಗಿರ್ತಕ್ಕಂತಹ ಭಂಗಗಳನ್ನು ಮರಾಠಿ ನಾವು ಭಾಳ ಚೆನ್ನಾಗಿ ತಿಳ್ಕೊಬೇಕ್ರಿ. ಅವ್ರು ವಿಠೇವರಿ ಉಭಾ ಎಲ್ಲಿ ನಾರದ ಮಹರ್ಷಿಗಳು ಅಂದ್ರ ತ್ರಿಲೋಕ ಸಂಚಾರಿಗಳಾಗಿರ್ತಕ್ಕಂಥ ಮಹಾತ್ಮರು ಹೇಳಿದರು, ತ್ರೈಲೋಕ್ಯಾಚ ಶೋಭಾ ಶೋಭಾ ತಸೇ ಅಂತೇಳಿ. ಮೂರು ಲೋಕದೊಳಗೂ ವಿಠ್ಠಲನ ಕೊಂಡಾಡುವಂಗ, ಯಾರನ್ನ ರುಕ್ಮಿಣಿನ ವಿಠ್ಠಲನ ಅವ್ರನ್ನ ನಾಮಸ್ಮರಣೆಯನ್ನು ಮಾಡ್ಬೇಕಂತೇಳಿ ನಾರದ ಮಹರ್ಷಿಗಳು ಇವತ್ತಿನ ದಿವಸ ಏನಂದ್ರು, ನಮ್ಮ ಪೋತಿ ಸ್ಥಾಪನೆಗೆ ಆ ಭಗವಂತನನ್ನು ಬರಮಾಡಿಕೊಂಡು ರುಕ್ಮಿಣಿ ಸಹಿತವಾಗಿ ವಿಠ್ಠಲನನ್ನ ಯಾವ ಗ್ರಾಮಕ್ಕೆ ಕರೆಸಿದ್ರಪ್ಪ ಅಂದ್ರೆ ಯಾವ ಜೋಡಳ್ಳಿ ಗ್ರಾಮಕ್ಕೆ ಕರೆಸಿಕೊಂಡ್ರಿ ಇವತ್ತಿನ ದಿವಸ. ಯಾಕಂದ್ರೆ ನೀವು ಭಾಳ ಭಾಗ್ಯವಂತರು. ಯಾಕಂದ್ರೆ ಸಾಕ್ಷಾತ್ ನಾರದ ಮಹರ್ಷಿಗಳು ಜ್ಞಾನಿಗಳಾಗಿರ್ತಕ್ಕಂಥ ಮಹಾತ್ಮರ ದರ್ಶನದಿಂದ, ಸಂತರ ದರ್ಶನದಿಂದ ನಿಮ್ಮ ಊರು ಇವತ್ತಿನ ದಿವಸ ಗ್ರಾಮ ಉದ್ಧಾರ ಆಗೈತಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ನಿಮ್ಮ ಗ್ರಾಮ. ಅದಕ್ಕೆ ಮಹಾತ್ಮರು ತುಕಾರಾಮರು ಉಜಳಲೆ ಭಾಗ್ಯಾತ ಅವಗಿ ಚಿಂತಾವಾರಲೆ. ಹಾಗಾದ್ರೆ ಮತ್ತಾರ ಚಿಂತೆ ದೂರ ಆಯ್ತಿರಪ್ಪ ಅಂದ್ರೆ ಯಮನೂರಿನಲ್ಲಿರ್ತಕ್ಕಂಥ ಚಾಂಗದೇವ್ ಮಹಾರಾಜಗ 1400 ವರ್ಷ ಬಾಳಿರ್ತಕ್ಕಂಥ ಚಾಂಗದೇವ್ ಮಹಾರಾಜ 11ನೇ ಇಂದ್ರ ಪದವಿಯನ್ನು ಪಡೆದಿರ್ತಕ್ಕಂಥ ಚಾಂಗದೇವ್ ಮಹಾರಾಜ ಯಮನೂರಿನಲ್ಲಿ ಮಹಾತ್ಮರ ದರ್ಶನದಿಂದ, ಯಾರು ಮಹಾತ್ಮರಿ? ಜ್ಞಾನೇಶ್ವರ ಮೌಲಿಯವರು, ನಿವೃತ್ತಿನಾಥರು, ಸೋಪಾನ್ ಕಾಕ, ಮುಕ್ತಾಬಾಯಿ, ಇವರು 4 ಮಂದಿಯಿಂದ ಸಂತರಿಂದ 1400 ವರ್ಷ ಬಾಳಿರ್ತಕ್ಕಂಥ ಯಾರು ಯಮನೂರು ಚಾಂಗದೇವ್ ಮಹಾರಾಜ ತಮ್ಮ ದೇಹವನ್ನ ತ್ಯಾಗ ಮಾಡಿದರು. ಯಾಕೆ ಮಾಡಿದ್ರು ಅಂತಂದ್ರ ದಾರಿ ಹಿಡಿದು ಹೋಗುವಾಗ ಯಾರ್ರೀ 4 ಮಂದಿ, ಜ್ಞಾನೇಶ್ವರ ಮೌಲಿ, ನಿವೃತ್ತಿನಾಥರು, ಸೋಪಾನ ಕಾಕ, ಮುಕ್ತಾಬಾಯಿ 4 ಮಂದಿ ಬಂದರು. ಅಂದ್ರ ತೀರ್ಥ ಯಾತ್ರೆಯನ್ನ ಮಾಡ್ತಾ ಬರ್ತಾ ಇದ್ರು. ಅವಾಗ ಯಮನೂರಿನಲ್ಲಿರ್ತಕ್ಕಂಥ ಚಾಂಗದೇವ್ ಮಹಾರಾಜ ಬಹಳ 64 ಕಲೆಗಳ ವಿದ್ಯೆಯನ್ನ ಪರಿಪೂರ್ಣ ಕರಗತ ಮಾಡಿಕೊಂಡಿರ್ತಕ್ಕಂಥ ಯಮನೂರು ಚಾಂಗದೇವ್ ಮಹಾರಾಜ. ಅಲ್ಲಿ ಯಮನೂರು ಚಾಂಗದೇವ್ ಮಹಾರಾಜನ ಯಮನೂರಿನಲ್ಲಿ
ಯಮ ಅಂದ್ರ ಯಮ ಬಂದ ಆ ಊರಿಗೆ ಬಂದು ಹೋಗ್ತಾ ಇದ್ದ ಸತತವಾಗಿ. ಅವಂದೇನು ಕೆಲಸ ಇತ್ರಿಪ್ಪ ಅಂತಂದ್ರ ಈ ಸಂತರ್ಗ ಕಳಿ ಕಳ ನಾಹಿ ವಾಟ ಕಳಿ ಕಳ ನಾಹಿ ವಾಟ ಕಳಿ ಕಳ ನಾಹಿ ವಾಟ ಕಳಿ ಕಳ ನಾಹಿ ವಿಠಲ ನಾಮ ಕರೆದಿವ ಪಾಠ ವಿಠಲ ನಾಮ ಕರೆದಿವ ಪಾಠ ತಾಳಗೋಳ ಕಳಿಯಾನ ತಾಳಗೋಳ ಕಳಿಯಾನ ಯಾವ ಸಂತರು ಮಹಾತ್ಮರು ಭಗವಂತನ ಸ್ಮರಣೆಯನ್ನ ಮಾಡ್ತಾ ಮಾಡ್ತಾ ತಾಳಗೋಳ ಚಿಪ್ಪಳಿಯಾನಾದ ದಿಂಡಿ ಪತಾಕ ಮಕರಂದ ನಾನಾ ಭಾಗಡಿಯಾಚ ಚಂದ ಅನ್ಕೊಂತ ಹರಿನಾಮ ಸ್ಮರಣೆಯನ್ನ ಮಾಡ್ತಕ್ಕಂಥ ಮಹಾತ್ಮರು ದಾರಿ ಹಿಡಿದು ಬರ್ತಾ ಇದ್ರು. ಆದ್ರೆ ಯಮನೂರು ಚಾಂಗದೇವ್ ಮಹಾರಾಜ್ ಹೆಂಗಿದ್ ಗೊತ್ತೇನ್ರಿ? ಆ ಯಮನೂರ್ ಅನ್ನುವಂತ ಗ್ರಾಮದೊಳಗ ಯಮ ಬಂದು 100 ವರ್ಷಕ್ಕೆ ಒಂದು ಸಲ ಬಂದು ಹೋಗ್ತಿದ್ದ. ಎದಕ್ರಿ ಅಂದ್ರ ಯಮನೂರ ಚಾಂಗದೇವ್ ಮಹಾರಾಜನ್ನ ಮರಣವನ್ನ ತಗೊಂಡ ಹೋಗಾಕ ಜೀವ. ಅವಾಗ ಶರೀರವನ್ನ ಆ ಜೀವವನ್ನ ತಗೊಂಡು ಹೋಗ್ಬೇಕು ಅಂತ ಬಂದ ತಕ್ಷಣ ಯಮನೂರು ಚಾಂಗದೇವ್ ಮಹಾರಾಜಗ ಆ ವಿದ್ಯೆ ಇತ್ರಿ. ಜನನ ಮರಣದಿಂದ ಉಳಿದುಕೊಳ್ಳುವಂಥ ಒಂದು ವಿದ್ಯೆ ಇತ್ತು ಮರಣದಿಂದ. ಆ ಯಮ ಬಂದಾಗ ಏನ್ ಮಾಡ್ತಿದ್ದ ಅಂದ್ರ ಭೂಮಿಯನ್ನ ಬಿಟ್ಟ ಒಂದು ಆಳ ಎತ್ತರದಲ್ಲಿ ನಿಂತುಕೊಂಡ ಆ ಮರಣವನ್ನು ಒಯ್ದಂಗ ಯಮನಿಗೇನ ಬುದ್ಧಿ ಕಲಿಸುವಂತ ವಿಚಾರ ಇತ್ತು. ಅವನ ಕೈಯಾಗ ಮರಣವನ್ನು ಕೊಡ್ತಿರ್ಕಿಲ್ಲ ಜೀವ. ಅವಾಗ ಯಮ ಬಂದು ಇವನ ನೋಡಿದ ತಕ್ಷಣ ಮತ್ತೆ ಹೊಳ್ಳಿ ಹೋಗಿಬಿಡ್ತಿದ್ದ. ಹಿಂಗ ಎಷ್ಟು ವರ್ಷ ಅಂದ್ರೆ ಸಿದ್ಧಿ ಪುರುಷ 1400 ವರ್ಷ ಬಾಳಿದ್ದ. ಆದ್ರೂ ಒಂದೇನಾಗ್ತಿತ್ತು ಗೊತ್ತೇನ್ರಿ? ಅಲ್ಲಿ ಯಾರಾದ್ರೂ ಅವ್ರ ಅಜ್ಜ ಇವ್ರ ಅಜ್ಜ ಮಕ್ಕಳು ಮರಿ ಎಲ್ಲರೂ ತೀರ್ಕೊಂಡವ್ರಿದ್ರ ಏನ್ ಮಾಡ್ತಿದ್ರಂದ್ರ ತೀರ್ಕೊಂಡಾಗ ಎಲ್ಲರದ ಹೆಣಗಳನ್ನ ತಂದು ರಾಶಿಯನ್ನ ಹಾಕ್ತಾ ಇದ್ರು. ಅವಾಗ ಯಮನೂರು ಚಾಂಗದೇವ್ ಮಹಾರಾಜ ಆ ಯಮ ಬಂದು ಹೋದಿಂದ ಇವ್ರನ್ನ ನೋಡಿದ ತಕ್ಷಣ ಎಲ್ಲರೂ ಎತ್ತರ ಆಗ್ಬೇಕು ಇವ್ರು. ಆ ಪ್ರಕಾರವಾಗಿ ಎಲ್ಲರನ್ನು ಜೀವ ಮಾಡ್ತಿದ್ದ. ಅವಾಗ ಎಲ್ಲ ಸುತ್ತಮುತ್ತಲು ಏನಪ್ಪ ಅಂದ್ರೆ ಇದೆಲ್ಲ ಪ್ರಚಾರ ಆಗಿಬಿಡ್ತ್ರಿ. ಯಮನೂರು ಚಾಂಗದೇವ್ ಮಹಾರಾಜನಿಂದ ಎಲ್ಲ ಜೀವರಾಶಿಗಳು ಉದ್ಧಾರ ಆಗ್ತಾವ. ಅವ್ರ ಅಜ್ಜ ಇವ್ರ ಅಜ್ಜ ಆ ಮೊಮ್ಮಕ್ಕಳು ಎಲ್ಲವೂ ಹುಟ್ಟಿ ಇವ್ ಒಂದು ನೀರು ಸಿಂಪಡಿಸ್ಬಿಟ್ಟ ಅಂದ್ರೆ ಬರೇ ಕಣ್ಣು ತೆಗೆದು ನೋಡಿದ್ರೆ ಜೀವ ಆಗ್ಬಿಡ್ತಿದ್ದು. ಅವಾಗ ಇದೆಲ್ಲ ಬಹಳ ಆಶ್ಚರ್ಯ ಆಗಿಬಿಟ್ಟಿತ್ರಿ ಎಲ್ಲರಿಗೆ. ಆಮೇಲೆ ಯಮನೂರು ಚಾಂಗದೇವ್ ಮಹಾರಾಜನ ಪವಾಡ ಚಲುವ ಇತ್ತು ಹಂಗ. ಆದ್ರೆ ಇವತ್ತಿಗೂ ಕೂಡ ಹಳ್ಳದೊಳಗಿನ ನೀರು ಹಾಕಿರೋ ಕೂಡ ದೀಪ ಹತ್ತತಿ. ಇವತ್ತಿಗೂ ಜಾತ್ರೆಯನ್ನು ಮಾಡ್ಬೇಕಾದ್ರೆ ಯಮನೂರು ಉರ್ಸ್ ಬರ್ತೈತಲ್ರಿ, ಆ ಹಳ್ಳದಾಗ ನೀರು ಹಾಕಿ ದೀಪ ಹಚ್ತಾರೆ ಇವತ್ತಿಗೂ. ಅಂಥ ಮಹಾತ್ಮರು. ಅವಾಗ ಜ್ಞಾನೇಶ್ವರ ಮೌಲಿ, ನಿವೃತ್ತಿನಾಥರು, ಸೋಪಾನ್ ಕಾಕ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥವ್ರು ಎಲ್ಲಿಗೆ ಬಂದ್ರಿ? ಯಮನೂರು ನವಲಗುಂದ ತಾಲೂಕು ಯಮನೂರು ಗ್ರಾಮಕ್ಕೆ ಬಂದ್ರು.
ಜಗತ್ತನ್ನು ಕಲ್ಯಾಣ ಮಾಡಕ ಜಗಾಚ ಕಲ್ಯಾಣ ಸಂತಾಂಚ ಉಭೂತಿ ಧ್ಯೇಯ ಕಷ್ಟವಿತಿ ಪರೋಪಕಾರಿ. ಅವಾಗ ಅಡ್ಡಾಡ್ತಾ ಅಲ್ಲಿಗೆ ಬಂದ್ರು, ದೇಶವನ್ನು ಸಂಚಾರ ಮಾಡ್ತಾ ಮೌಲಿಯವರು ಮುಂದಿದ್ರು, ನಿವೃತ್ತಿನಾಥರು ಇದ್ರು, ಸೋಪಾನ್ ಕಾಕ, ಮುಕ್ತಾಬಾಯಿ ಸಣ್ಣಕ್ಕೆ ಎಷ್ಟು ವರ್ಷ ಅಂದ್ರೆ 8 ವರ್ಷದ ಬಾಲಕಿ, ಕೈಯೊಳಗಿರ್ತಕ್ಕಂಥ ಒಂದೇ ಒಂದು ತಂಬಿಗೆ ನೀರಿತ್ತು ನೋಡ್ರಿ. ಸಂತರ ದರ್ಶನ ಅಂದ್ರ ಹೆಂಗಿರ್ತದ ನೋಡ್ರಿ. ಆ ತಂಬಿಗೆ ನೀರನ್ನು ತಗೊಂಡ ಹಿಂದಿಂದ ಹೋಗ್ತಾ ಇದ್ಲು. ಹೋಗುವಾಗ ಅಲ್ಲಿ ಏನಿತ್ರಿ, ಯಮನೂರು ಸುತ್ತಮುತ್ತಲು ಅಂದ್ರ ಹೆಣಗಳ ರಾಶಿ ಇದ್ದು, ಹೆಣಗಳ ರಾಶಿ. ಯಾಕಂದ್ರೆ ಒಂದು 100 ವರ್ಷದ ಮಟನೂ ಯಾರ್ಯಾರು ಸತ್ತಿರ್ತಾರಲ್ಲ ಎಲ್ಲರದ ರಾಶಿಗಳನ್ನು ಹಾಕೊಂಡು ಕುಂಡಿರ್ತಿದ್ರು. ಯಾಕಂದ್ರೆ ಜೀವಕ್ಕಾರ 100 ವರ್ಷಕ್ಕೆ ಅನ್ನೋದು ಗ್ಯಾರಂಟಿ ಇತ್ತು ಅವ್ರಿಗೆ. ಯಾಕಂದ್ರೆ ಯಮನೂರು ಚಾಂಗದೇವ 1400 ವರ್ಷ ಎಲ್ಲರನ್ನ ಬದುಕಿಸಿದ್ದ. ಅವಾಗ ಇನ್ನೂ ಇತ್ತು, ಇನ್ನೂ ಯಮನೂರು ಚಾಂಗದೇವ ಮಹಾರಾಜ ಕಣ್ಣು ತೆಗೆದು ನೋಡೋದು ಟೈಮ್ ಭಾಳ ಇತ್ತು. ಇವರು ದೇಶವನ್ನು ಸಂಚಾರ ಮಾಡ್ತಾ ಸಂತರು ವಿಠ್ಠಲ ಟಾಳ್ ವಿಠ್ಠಲ ದಿಂಡಿ ಅನ್ಕೋಂತ ಭಗವಂತನ ಸ್ಮರಣೆ ಮಾಡ್ಕೊಂತ ಹೋಗ್ತಾ ಇದ್ರು. ಹೋಗುವಾಗ ಮುಕ್ತಾಬಾಯಿ ಅಂದ್ಲ ಸಣ್ಣಾಕ್ ಹಿಂದ, ಅಣ್ಣ ಏನು ಇವೆಲ್ಲ ಹೆಣಗಳ ರಾಶಿ ಐತಲ್ಲ, ಇವನ್ ಯಾಕೆ ಮಣ್ಣು ಕೊಟ್ಟಿಲ್ಲ ಅಂತ ಕೇಳಿದ್ಲು. ಇಲ್ಲವ ನಿನಗೆ ಗೊತ್ತಾಗೋದಿಲ್ಲ, ಸಣ್ಣಾಕಿದಿ, ನಿನಗೆ ಯಾಕೆ ಬೇಕಿದ್ರಿ ವಿಚಾರ, ಸುಮ್ಮನೆ ಬಾ, ನಾವು ಹೊಂಟೇವಲ್ಲ ಅಂತಂದ್ರ. ಆದಿಶಕ್ತಿ ಅವತಾರ ಆಗಿರ್ತಕ್ಕಂಥ ಮುಕ್ತಾಬಾಯಿ ಅಣ್ಣನಿಗೆ ಮತ್ತೊಂದು ಪ್ರಶ್ನೆ ಕೇಳಿದ್ರೆ, ನಿವೃತ್ತಿನಾಥರಿಗೆ ಕೇಳಲು, ಸೋಪಾನ್ ಕಾಕ ಕೇಳಿದ್ಲು, ಜ್ಞಾನೇಶ್ವರ ಮೌಲ್ಯವ್ರಿಗೆ ಕೇಳಿದ್ರು. ಮತ್ತೆ ಹೆಂಗನ್ನ ಇವ್ರು ಏನು ಮಾಡಕ್ ಇಲ್ಲಿ ಇವ್ರನ್ನ ಹೆಣ ಇಟ್ಕೊಂಡು ಕುಂತಾರು ಅಂತ ಕೇಳಿರ, ಇಲ್ಲವಾ ನಿನಗೆ ಎದಕ್ ಬೇಕು ಬಾ, ಆ ಯಮನೂರು ಚಾಂಗದೇವ್ ಮಹಾರಾಜ್ ಅನ್ನುವಂಥ ಮಹಾತ್ಮ ಸಮಾಧಿ ಸ್ಥಿತಿಯಲ್ಲಿ ಅದಾನ. ಇವು ಎಲ್ಲವನ್ನ ನೋಡಿದ ಅಂದ್ರೆ ಸಮಾಧಿ ಸ್ಥಿತಿಯಿಂದ ಎದ್ದಾಗ 100 ವರ್ಷಕ್ಕೊಮ್ಮೆ ಯಮ ಬಂದು ಇಲ್ಲಿ ಹೋಗ್ತಾನ. ಅವ ಯಮನ ಕೈಯಲ್ಲಿ ತನ್ನ ಶರೀರ ಜೀವವನ್ನು ಕೊಡುವುದಿಲ್ಲ. ಅವನು ಸಮಾಧಿ ಸ್ಥಿತಿಯಲ್ಲಿ ಇದ್ದಿರ್ತಕ್ಕಂಥ ತಪಸ್ವಿ. ಕಣ್ಣು ತೆಗೆದು ನೋಡ್ರಿ ಎಲ್ಲರೂ ಜೀವ ಆಗ್ತಾ ಇದ್ದಾರೆ. ಅದಕ್ಕಾಗಿ ನಿನಗೆ ಎದಕ್ ಬೇಕು ಬಾ ಅಂತ ಹೇಳಿದ್ರು. ಅವಾಗ ಇನ್ನೂ 100 ವರ್ಷ ಆಗಿರ್ಕಿಲ್ರಿ ಯಾರಿಗೆ, ಚಾಂಗದೇವ್ ಮಹಾರಾಜಗೆ. ಯಾವಾಗ ಮುಕ್ತಾಬಾಯಿ ಹಿಂದಿಂದ ಹೋಗುವಾಗ ಚೆರಿಗೆಯಲ್ಲಿರ್ತಕ್ಕಂಥ ನೀರನ್ನು ತಗೊಂಡ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ವಿಠ್ಠಲ ಕೇಶವ ಮಂತ್ರ ಜಪಾವ ಸರ್ವಕಾಲ ಅಂತ ತಿಳಿದುಕೊಂಡ ಏನ್ ಮಾಡಿದ್ಲು ಅಂದ್ರೆ, ಆ ತಂಬಿಗೆಯಲ್ಲಿರ್ತಕ್ಕಂಥ ನೀರನ್ನು ತಗೊಂಡ ಹೆಣಗಳ ರಾಶಿಗಳಿಗೆ ಸಿಂಪಡಿಸಿಬಿಟ್ಲು. ಹೋಗ್ತಾ ಹಂಗ ಸಿಂಪಡಿಸ್ಕೊಂತ. ಈಗ ನಾವೆಲ್ಲ ನೀರನ್ನು ತಗೊಂಡ ಮನೆಯೆಲ್ಲ ಮಡಿ ಮಾಡಕ ಸಂತರ ಪಾದವನ್ನು ತೊಳೆದು ಹೆಂಗೆ ನೀರು ನೀವು ಸಿಂಪಡಿಸ್ತೀರಿ ಮನೆಗೆಲ್ಲ, ಆ ಪ್ರಕಾರವಾಗಿ ಮುಕ್ತಾಬಾಯಿ ಏನು ಮಾಡಿದ್ರೆ ಚೆರಿಗೆಯಲ್ಲಿರ್ತಕ್ಕಂಥ ನೀರನ್ನು ಸಿಂಪಡಿಸ್ಕೋತ ಹೆಂಗೆ ಹೋದ್ಲಲ್ಲ, ಹಂಗೆ ಅವ್ರವ್ರ ಹೆಣಗಳು 4, 5, 6, 8, 10 ಮಂದಿ ಹೆಣಗಳನ್ನಿಟ್ಕೊಂಡು ಕುಂತಿರ್ತಕ್ಕಂಥ ಎಲ್ಲ ಜೀವ ಶರೀರ ಎದ್ದೆದ್ದು ನಿಂತು ಬಿಟ್ಟವ್ರಿ ಬರೀ ನೀರು ಸಿಂಪಡಿಸಿದಕ್ಕೆ. ಬರೇ ರಾಮಕೃಷ್ಣ ಹರಿ ಅನ್ನುವಂಥ ಮಹಾಮಂತ್ರವನ್ನು ಅಂದದ್ದಕ್ಕೆ ಆಯಿತು. ಎಲ್ಲರೂ ಎದ್ರು, ಎಲ್ಲರೂ ಎದ್ದು ನಿಂತು ಏನು ಮಾಡ್ರಿ ಅಂದ್ರೆ, ಅಷ್ಟ ಆವಿಷ್ಯವನ್ನು ಪಡೆದಿರ್ತಕ್ಕಂಥವ್ರು ಎಲ್ಲರೂ ಎದ್ದೆದ್ದು ತಮ್ಮ ಮನೆಗೆ ಹೊಂಟ್ಬಿಟ್ರು. ಅವಾಗಂತಾನ ಇವರು ಜ್ಞಾನೇಶ್ವರ ಮೌಲಿ, ನಿವೃತ್ತಿನಾಥರು, ಸೋಪಾನ್ ಕಾಕ, ಮುಕ್ತಾಬಾಯಿ ಇವ್ರು ಹಂಗ ಹೋದ್ರು ನೀರು ಸಿಂಪಡಿಸಿ. ಯಮನರ ತುಂಬ ಸುತ್ತು ಹುಲಿಯಾರ್ದಿರ್ತಕ್ಕಂಥ ಎಲ್ಲ ಹೆಣಗಳ ರಾಶಿ ಎದ್ದೆಲ್ಲ ಮಂದಿ ಕುಂತಿದ್ರು. ಅವಾಗ ಚಾಂಗದೇವ್ ಮಹಾರಾಜ ನೋಡಿದ, ಹಾಗಾದ್ರ ನಾನು ಎದ್ದು ನೋಡುವುದಕ್ಕಿಂತ ಪೂರ್ವದೊಳಗ ಸಮಾಧಿ ಸ್ಥಿತಿಯನ್ನು ಬಿಡುವುದಕ್ಕಿಂತ ಪೂರ್ವದೊಳಗೆ ಯಾರು ಮಾಡ್ಯಾರ ಈ ಕೆಲಸ ಅಂದ್ರೆ ಮುಕ್ತಾಬಾಯಿ. ಅವಾಗಂದ್ರು ಇವ್ರ ಹತ್ತಿರ ಏನೈತಿ, ನನಗಿಂತ ನೋಡ್ರಿ ಸಣ್ಣಾಕಿದಾಳು ಅಂತ ತಿಳಿದುಕೊಂಡ ಯಾವ ನಿವೃತ್ತಿನಾಥರು, ಸೋಪಾನ್ ಕಾಕ, ಮುಕ್ತಾಬಾಯಿ ಅವ್ರು ಏನ್ ಮಾಡಿದ್ರು ಅಂದ್ರ, ಮುಂದೆ ಹೋದಿಂದ ಚಾಂಗದೇವ್ ಮಹಾರಾಜ ಸಮಾಧಿ ಸ್ಥಿತಿಯಲ್ಲಿ ಇರ್ತಾವ ಎದ್ದು ನೋಡಿದಾಗ ಇವರೆಲ್ಲರೂ ಬದುಕಿದ್ರು. ಏನು ಸಣ್ಣ ಮಗಳು ಈ ಕೆಲಸವನ್ನ ಮಾಡ್ಯಾಳ ಅಂತ ತಿಳ್ಕೊಂಡ ಹೋಗೈತಿ.
ಹಂಗಾರೆ ಸಣ್ಣ ಮಗಳು ಹೆಂಗೆ ಮಾಡಿದ್ಲಪ್ಪ ಇದನ್ನ, ಇವ್ರನ್ನ ಹೆಂಗೆ ಜೀವಂತ ಮಾಡಿದ್ಲು ಅಂತಂದಾಗ ಯಮನೂರು ಚಾಂಗದೇವ್ ಮಹಾರಾಜ್ ತಿಳಿದು ನೋಡ್ರಿ, ನೋಡಿ ಇದಾಗದೇ ಇರ್ತಕ್ಕಂಥ ಕೆಲಸ, ಇವ್ರು ಯಾರೋ ಬಂದಿರ್ತಕ್ಕಂಥವ್ರು ಮಹಾತ್ಮರದಾರ ಅಂತ ತಿಳಿದುಕೊಂಡ ನನಗಾಗದಂಥ ಕೆಲಸ ಮಾಡ್ಯಾರ ಅಂದ್ರೆ ಇದನ್ನೊಮ್ಮೆ ನೋಡೇ ಬಿಡಬೇಕು ಅಂತ ತಿಳಿದುಕೊಂಡು ಏನು ಮಾಡಿದರು, ಚಾಂಗದೇವ್ ಮಹಾರಾಜ ಇವ್ರು ನೋಡಬೇಕಂತೇಳಿ ಎದ್ದ ಹೊಂಟ್ರಿ. ಯಾಕಂದ್ರೆ ಚಿಂತೆ ಬಂತ್ರಿ. ಇದು ಚಿಂತೆ ಇವ್ರಿಗೆ ಚಿಂತೆ ಬಂತ್ರಿ. ಯಾರಿಗೆ ಚಿಂತೆ ಬಂತು ಅಂದ್ರೆ ಯಮನೂರು ಚಾಂಗದೇವ್ ಚಿಂತೆ ಬಂತ ನೋಡ್ರಿ. ಅಷ್ಟು ಖುಷಿ ಇದ್ದಾವ ಜೀವಂತ ಮಾಡ್ತಕ್ಕಂಥವ್ ಚಿಂತೆ ಬಂತ. ಹಾಗಾದ್ರೆ ಈ ಚಿಂತೆ ಯಾವಾಗ ಹೋಗ್ತದ ಅಂತಂದ್ರ ಮೌಲಿ ಅವ್ರನ್ನ ನೋಡ್ತಾ ಇದ್ದಾನ ಜ್ಞಾನ ದೃಷ್ಟಿಯಿಂದ. ಯಾಕಂದ್ರೆ 64 ಕಲೆಗಳ ವಿದ್ಯೆ ಇರ್ತಕ್ಕಂಥ ಚಾಂಗದೇವ್ ಮಹಾರಾಜ ಹಾವನ್ನ ಬಾರ್ಕೋಲ್ ಮಾಡಿಕೊಂಡ, ಚೋಳನ್ನ ಮುಗುದಾನ ಹಾಕಿಕೊಂಡ, ವಾಯು ವೇಗದಿಂದ ಹುಲಿಯನ್ನ ಹತ್ಕೊಂಡ ಬಂದ ಯಮನೂರ ಚಾಂಗದೇವ್ ಮಹಾರಾಜ ಗರ್ವದಿಂದ ಅಂತಾನ. ಎಲ್ಲೇ ಯಾವ ಮೌಲಿಯವ್ರನ್ನ ನೋಡಿದ, ನಿವೃತ್ತಿನಾಥರ್ ನೋಡಿದ, ಮುಕ್ತಾಬಾಯಿ ನೋಡಿದ, ಸೋಪಾನ್ ಕಾಕನ್ ನೋಡಿದ. ಅವರು ಗಾಡಿ ಮೇಲೆ ಕುಂತ್ಕೊಂಡು ಏನ್ ಮಾಡತ್ತಿದ್ರು ಅಂದ್ರೆ ಜ್ಞಾನೇಶ್ವರಿಯನ್ನು ಓದ್ಕೋ ಅಂತ ಕುಂತಿದ್ರು. ಅವಾಗ ಇವಂದ ಅವ್ರಂತಕ್ಕೆ ಹೋಗುದು ಏನು ಕೆಲಸದ ಅಂತೇಳಿ ನೋಡ್ರಿ. ಎಲ್ಲ ಸಂತ ದರ್ಶನ ಮಾಡ್ತಾ ಇಲ್ಲೋ ಬಂದ ತಕ್ಷಣ ಯಾರು ಸಣ್ಣವ್ರಿರ್ಲಿ ದೊಡ್ಡವ್ರಿರ್ಲಿ ಗುರು ಸಂಪ್ರದಾಯದ ಪ್ರಕಾರ ಒಬ್ಬರ ಪಾದಕ್ಕೊಬ್ಬರಿಗೆ ನಾವು ದರ್ಶನವನ್ನು ತಗೋತೇವೆ. ಯಾಕಂದ್ರೆ ಗರ್ವ ಇದ್ರೆ ಬರುದಿಲ್ಲ ಅದ. ಸಂತರಲ್ಲಿ ಎಷ್ಟು ಪ್ರೇಮ ಇರ್ತತಿ, ಕಳಕಳಿ ಆನಂದ ಇರ್ತದೆ ಸಂತರಲ್ಲಿ. ಅದಕ್ಕೆ ಹೇಳಿದ್ರು ಸಂತಾಚೆ ಸಂಗಾತಿ ಪ್ರೇಮಾಚ ಕಲ್ಲೋಳ, ಸಂತಾಚೆ ಸಂಗಾತಿ ಪ್ರೇಮಾಚ ಕಲ್ಲೋಳ. ಹೇ ಆನಂದ ಗೋಪಾಲ ಮಾದಿ ಕೇಳೆ, ಹೇ ಆನಂದ ಗೋಪಾಲ ಮಾದಿ ಕೇಳೆ. ಸಂತಾಚೆ ಸಂಗಾತಿ ಪ್ರೇಮಾಚ ಕಲ್ಲೋಳ, ಸಂತಾಚೆ ಸಂಗಾತಿ ಪ್ರೇಮಾಚ ಕಲ್ಲೋಳ. ನೋಡ್ರಿ, ಸಂತರು ಅಷ್ಟು ಪ್ರೇಮದಿಂದ ಇರುವಂತಹ ಸಂತರು ಮಹಾತ್ಮರು. ಇವರಿಗೆ ಯಮನೂರ ಚಾಂಗದೇವ್ ಮಹಾರಾಜ ಗರ್ವದಿಂದ ಇರ್ತಕ್ಕಂಥ ಮಹಾರಾಜನಿಗೆ ಬರಲಿಲ್ಲ. ಇವ್ರು ಯಾರನ್ನು ತಿಳ್ಕೊಳ್ಳಿಲ್ಲ. ದೂರ ನಿಂತ, ಇಲ್ಲೇ ನಿಂತ ತಾವ ಬರ್ತಾರಲ್ಲ ಅಂತ ತಿಳಿದುಕೊಂಡು ಅವಾಗ ಮೌಲಿ ಅವರು, ನಿವೃತ್ತಿನಾಥರು, ಸೋಪಾನ್ ಕಾಕ, ಮುಕ್ತಾಬಾಯಿ ಒಂದು ಗಾಡಿಗೆ ಕುಂತಿದ್ರು ಬಿಸಿಲಿನಲ್ಲಿ ಓದ್ಕೋ ಅಂತ. ಅವಾಗ ಅಂದ್ರು ಯಾರೋ ಮಹಾತ್ಮರು ಬಂದಂಗೆ ಕಾಣಿಸ್ತದ, ವಾಯು ವೇಗದಿಂದ ಬಂದಿರತಕ್ಕಂಥ ಮಹಾತ್ಮರು ನಮ್ಮನ್ನ ನೋಡಲಿಕ್ಕೆ ಬಂದಿದ್ದಾರ ಅಂತೇಳಿ ಏನು ಮಾಡಿದ್ರು ಅಂದ್ರೆ ಗ್ವಾಡಿಗೆ ಮರಾಠಿ ಭಾಷೆಯೊಳಗ ಗ್ವಾಡಿಗೆ ಏನಂದ್ರೆ ಗೊತ್ತೇನ್ರಿ? ಗ್ವಾಡಿಗೆ ಉಸಿಲಿಲ್ಲ, ಜೀವ ಇಲ್ಲ, ಗ್ವಾಡಿಗೆ ಛಲ ಅಂದ್ಬಿಟ್ರ. ಎಲ್ಲಿ ಹೋಗಾಕ್ರಿ? ಯಮನೂರು ಚಾಂಗದೇವನ ಹತ್ತಿರ ಅವ್ರು ಬಂದಾರ ಮಹಾತ್ಮರು, ಅವ್ರ ದರ್ಶನಕ್ಕೆ ಹೋಗೋಣ ಅಂತೇಳಿ ಹೋದ್ರು. ಸಂತ ದರ್ಶನೇ ಲಾಭ. ನೋಡ್ರಿ ಸಂತರ ಹೆಂಗಂದ್ರ ಇವ್ರ ಲಾಭ ಯಮನೂರು ಚಾಂಗದೇವ್ ಮಹಾರಾಜಗ ಆಯ್ತು. ಅವಾಗ ಮಹಾತ್ಮರ ಹೋದ ತಕ್ಷಣ ಇವಂದ ಇನ್ನ ನಿಂತಿದ್ದ, ಹೌದು ಇದನ್ನೆಲ್ಲ ಹೆಣಗಳ ರಾಶಿಗಳನ್ನ ಯಾರು ಜೀವ ಮಾಡಿದ್ರು ಅಂತ ಕೇಳಿದ. ಅವಾಗ ನಮಗೇನು ಗೊತ್ತಿಲ್ಪ, ಮತ್ತು ನಾವು ಹಂಗ ಬಂದಿದ್ದೀವಿ, ಮುಂದ ನಮ್ಮ ಮುಕ್ತಾಬಾಯಿ ಏನಾರ ಮಾಡಿರ್ಬೇಕು ಅಂತೇಳಿ ಏನು ಮಾಡಿದ್ವ ಅಂತಂದು. ಏನಿಲ್ಲ, ನಾ ಕೈ ಒಳಗಿರ್ತಕ್ಕಂಥ ತಂಬಿಗೆಯಲ್ಲಿರ್ತಕ್ಕಂಥ ನೀರನ್ನು ತಗೊಂಡ ಎಲ್ಲ ಹೆಣಗಳೇನು ಕಾಣ್ತಾ ಇದ್ದು ಆ ಹೆಣಗಳ ಮೇಲೆ ನೀರನ್ನು ಸಿಂಪಡಿಸಿ ಬನ್ನಿ ಅಂದ್ಲ. ಏನಂತ ಸಿಂಪಡಿಸಿದಿವ ಅಂತ ಕೇಳಿದ್ರು. ರಾಮಕೃಷ್ಣ ಹರಿ ವಿಠಲ ಕೇಶವ ಮಂತ್ರ ಜಪಾವ ಸರ್ವಕಾಲ ಅನ್ನುವಂಥ ಈ ಮಹಾಮಂತ್ರವನ್ನು ಅನ್ಕೋತ ಬಂದ್ಬಿಟ್ನಿಪ್ಪ.
ನಾನು ಹಿಂದೆ ನೋಡೇ ಇಲ್ಲ ಅವನ್ನ, ಏನಾಗ್ಯಾವ ಜೀವ ಆಗ್ಯಾವ ಏನ್ ಸತ್ಗಿತ್ತಾವ ಅಂತ ವಿಚಾರ ಮಾಡಿ ಹೇಳಿದ್ಲು. ಅವಾಗ ಇಷ್ಟ ಈ ಹರಿಹ ಮಂತ್ರ ಅಂತೇಳಿ ಯಮನೂರ್ ಚಾಂಗ್ದೇವ್ ಮಹಾರಾಜ್ ಅಂದ. ಭಾಳ ವಿಚಿತ್ರ ಆಗಿಬಿಟ್ಟಿದ್ರಿ ಅವು. ಅವಾಗ ಮೌಲಿಯರ್ ಹೇಳಿದ್ರು, ನೋಡಪ್ಪ 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಮಹಾತ್ಮರು, ಸಂತರು, ಶರಣರು, ಜಗತ್ತನ್ನು ಉದ್ಧಾರ ಮಾಡಲಿಕ್ಕೆ ಬಂದಿರತಕ್ಕಂಥ ಸಂತರು, ಮಹಾತ್ಮರು. ಈಗ ನಿಮ್ಮ ಜೋಡಳಿ ಗ್ರಾಮಕ್ಕೆ ಬಂದಾರಿಲ್ರಿ, ನೀವು ಮನ್ಯಾಗ ಕುಂತ್ರು ಬಿಡುದಿಲ್ಲ. ಅವ್ರು ವಿಠ್ಠಲನ ಗದ್ದಿಗೊಳಿಸಿ ಇಲ್ಲಿ ಪೋತಿ ಸ್ಥಾಪನಾ ನಿಮಿತ್ತ ಕಾರ್ಯಕ್ರಮಗಳನ್ನು ಮಾಡಿ ಎಲ್ಲ ವಿಠ್ಠಲ್ ಇಲ್ಲಿ ಕುಂತಂದ್ರೆ ಮತ್ತೆ ವಿಠ್ಠಲನ್ ಬಿಟ್ಟು ಮತ್ತೊಂದು ವಿಠ್ಠಲನಂತೆ ಹೋಕಾರ ಅವ್ರು ಊರಿಗೆ. ಯಾಕೆ ಹೋಕಾರ್ರಿ? ಜಗತ್ ಕಲ್ಯಾಣ ಮಾಡಾರ ಅವ್ರು. ನೀವು ಮತ್ತೆ ವಿಠ್ಠಲನ್ನ ಇಲ್ಲಿ ಸ್ವಾ ಮಾಡ್ಕೊಂತ ಪೂಜೆ ಮಾಡ್ಕೊಂತ ನಿಮ್ಗೆ ಏನು ಬೇಕಾದದ್ದನ್ನು ಕೇಳಿರು. ಮತ್ತು ಪ್ರತಿ ವರ್ಷ ಸಂತರನ್ನು ಕರಿಕಳಿಸ್ಕೊಂಡು ಸಂತರ ದರ್ಶನದಿಂದ ಇರ್ತಕ್ಕಂಥ ಲಾಭವನ್ನು ತಗೊಳ್ಳಿಕ್ಕೆ ನಿಮ್ಮ ಊರು ಗ್ರಾಮದೊಳಗೆ ಏನು ಮಾಡ್ತಾರ, ನೀವು ಕರೆಸ್ಕೋಬೇಕು. ಸಂತರ ಲಾಭದಿಂದ ಏನಾಗೈತಪ್ಪ ನಮ್ಗಂತ ನಿಮಗೆ ಗೊತ್ತು ಮಾಡಿಕೊಡ್ತಾರೆ ಸಂತರು. ಈಗ ಸಂತರು ನಾವು ಇರುವಾಗ ನಿಮಗೆ ಲಾಭ ಗೊತ್ತಾಗೋದಿಲ್ಲ. ಸಂತರ ಹೋದಿಂದ ದೇವ ಸುಖ ನಿವಾಸಿಗಳಾಗಿರ್ತಕ್ಕಂಥ ತುಕಾರಾಮ್ ಮಹಾರಾಜರು ಹೋದಿಂದ ಅದ್ರ ಲಾಭ ತಿಳಿಯಾಕತೈತಿ. ಅವಾಗ ಏನು ಮಾಡಿದ್ರು, ತುಕಾರಾಮರು ನಾಲ್ಗಿ ಒಳಗೆ ಮುಳ್ಳಿಟ್ರು. ಇದನ್ಯಾಕಂತಿ ಓ ಮರಾಯ ರಾಮಕೃಷ್ಣ ಹರಿ ಅಂತೇಳಿ, ಒಂದಕ್ಕೆ ಹೋಗುವಾಗು ಅಂತಿ, ಎರಡಕ್ಕೆ ಹೋಗುವಾಗು ಅಂತಿ, ಇದೇನು ಸರ್ವ ಮಂತ್ರ, ಇದನ್ನೇನಪ್ಪ ಅಂದ್ರೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಮಂತ್ರ ಅಂತಾರ. ಖರೆ ಇದನ್ನ ಈ ನಾಲ್ಗಿ ಮೇಲೆ ಅನ್ಬೇಡ. ಒಂದಕ್ಕೆ ಹೋದಾಗ್ನು ಅಂತಿ, ಎರಡಕ್ಕೆ ಹೋದಾಗ್ನು ಅಂತಿ ಅಂತಾರ. ಈಗ ನೋಡ್ರಿ, ಎಷ್ಟೋ ಜನ ಒಂದು ಸಲಾನು ರಾಮಕೃಷ್ಣ ಹರಿ ಅನ್ನದಂಥ ಮಂದಿನೂ ಐತಿ. ಮತ್ತೆ ಈ ಊರಾಗ ನೋಡ್ರಿ ನೀವು ಎಂದೂ ಅನ್ನೋದಿಲ್ಲ. ಮತ್ತು ಕೆಲವರದಾರ ಓಂ ನಮ ಶಿವಾಯ ಅನ್ನುವಂಥ ಮಹಾಮಂತ್ರವನ್ನು ಅನ್ನುವಂಥ ಮಂದಿನೂ ಇಲ್ಲ. ಯಾಕಂದ್ರೆ ಎಡೆ ಬಿಡದೆ ಸತತ ಭಗವಂತನ ಚಿಂತನೆಯಲ್ಲಿ ಇರ್ಬೇಕಾಗ್ತದ್ರಿ. ಅದಕ್ಕೆ ಸಂತರಾಗಕ್ಕೆ ವಾಲ್ಯ ಅಂತಾರ. ಯಾಕಂದ್ರೆ ಸದಾವ ಕಾಲ ರಾಮಕೃಷ್ಣ ಹರಿಯ ಮಂತ್ರವನ್ನ ನಾಲಿಗೆ ಒಳಗೆ ಪಠನ ಮಾಡ್ಬೇಕಲ್ಲ, ನಾಲಿಗೆ ಒಳಗೆ ಬರೋದಿಲ್ಲ ಅದು. ಯಾಕಂದ್ರೆ ಈ ಜನ್ಮದ ಅಲ್ಲ ಜೋಡಿ, ಭೌತ ಸುಕೃತ ಆಚಿ ಜೋಡಿ ಮನೋಣಿ ವಿಠ್ಠಲ ಆವಡಿ. ನಿಮಗೆ ಎಷ್ಟೋ ಜನ್ಮದ ಪುಣ್ಯ ನಿಮಗೆ ಜರ್ ಕಡ್ತಾ ನಿಮ್ಮ ಶರೀರದೊಳಗೆ ಅದು ಪುಣ್ಯದ ತಾಕತ್ತಿದ್ರ ನಿಮಗೇನಾಗ್ತದೆ ಅಂದ್ರೆ ವಿಠ್ಠಲ್ 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 ಅನ್ನಕ, ಗುಡಿ ಕಡೆ ಹೋಗಾಕ, ಸಂತರ ಸೇವೆ ಮಾಡಾಕ, ಸಂತರ ದರ್ಶನದಿಂದ ಆಗ್ತಕ್ಕಂಥ ಲಾಭವನ್ನು ಪಡ್ಯಾಕ ನಿಮ್ಗೆ ಅನುಕೂಲ ಆಗ್ತದೆ. ಇಲ್ರಿ ಸಿಗುವುದಿಲ್ಲ ಅದು ಭಾಗ್ಯ. ಯಾವ ಯಮನೂರು ಚಾಂಗದೇವ್ ಮಹಾರಾಜನ ಭಾಗ್ಯ ಸಂತರನ್ನ ಪರೀಕ್ಷೆ ಮಾಡಬೇಕು ಅಂತ ಹೋದಾಗ ಸಂತರ ದರ್ಶನದಿಂದ ಲಾಭ ಆಯ್ತ್ರಿ. ಅವಾಗಂದ ಏನಂದಿ, ರಾಮಕೃಷ್ಣ ಹರಿ ವಿಠ್ಠಲ ಕೇಶವ ಅಂದೇನಿ ಅಂತಂದ್ರ ಇದು ಎಂಥ ಮಹಾಮಂತ್ರ ಅಂತ ವಿಚಾರ ಮಾಡಿದ. ಅವಾಗ ಅಂದ, ಮತ್ತು ನಾನು ಹೆಂಗಪ್ಪ ಅಂದ, ಏನಪ್ಪ ಯಮನೂರು ಚಾಂಗದೇವ್ ಮಹಾರಾಜ 1400 ವರ್ಷ ನೀ ಬಾಳಿ ಖರೆ, ಆದರೂ ನಿನಗೆ ಮುಕ್ತಿ ಇಲ್ಲ. ಮೋಕ್ಷ ಮುಕ್ತಿ ಅಂದ್ರೆ ಯಾವಾಗ ಸಿಗ್ತದೆ ಗೊತ್ತೇನ್ರಿ? ಎಲ್ಲ ನಮಗೆ ಧನ ಸಂಪತ್ತು ಕನಕಾದಿಗಳು ಎಲ್ಲವೂ ಸಾಕಂದಾಗ ನಿಮಗೆ ಮುಕ್ತಿ ಸಿಗ್ತತ್ತಲ್ಲ ಹೊರತ, ನೀವು ಗುಡ್ದಾಗ ಹೋಗಿ ನಾನು ಅನೇಕ ಕೀರ್ತನೆಗಳನ್ನು ಮಾಡಿ ಪುರಾಣ ಪುಣ್ಯ ಕಥೆಗಳನ್ನು ಹೇಳಿ ನನಗೂ ಮುಕ್ತಿ ಸಿಗ್ತೈತೆ ಅಂದ್ರೆ ಸಿಗುವುದಿಲ್ಲ. ನನಗೂ ಯಾರಪ್ಪ ನನಗೇನು ಬೇಡ, ವಿಠ್ಠಲನ ಸೇವಾ ಅಷ್ಟ ಮಾಡ್ತೇನೆ, ಒಂದು ಅಂಗಿ ಸದ್ಯಕ್ಕೆ ಬೇಡ, ಒಂದು ವೆನೆ ತಗೋತೇನೆ, ಕೈಯೊಳಗೊಂದು ಚಿಪ್ಪಳಿ ತಗೋತೇನೆ, 2 ತಾಳದಾವು, ಇವನ್ನ ತಗೊಂಡು ಊರು ತಿರುಗಿ ಯಾರು ಎಲ್ಲಿ ರೊಟ್ಟಿ ಕೊಡ್ತಾರಲ್ಲ ಅಲ್ಲಿ ತಿಂದು ಉಂಡು ತಿಂದು ಗುಡಿಯಾಗ ಮಲ್ಕೊಂಡು ಭಜನೆ ಮಾಡಿದಾಗ ಇದೆಲ್ಲ ಸಾಕಂದಾಗ ಮೋಕ್ಷ ಸಿಗ್ತೈತೆ. ಅವ ಮಟ್ಟ ಸಿಗುದಿಲ್ಲ ಇದು. ಹಂಗ ನಾವು ಮೋಕ್ಷ ಮೋಕ್ಷ ಅನ್ಕೊಂತ ಹೋದ್ರೆ ಇದು ಸಿಗುದಿಲ್ಲ, ಯಾರಿಗೂ ಸಿಕ್ಕಿಲ್ಲ. ಹಂಗ ಸಂತರು ಶರಣ ಭಗವಂತ ಮನೋದಯ ಪಂಡರಾಯ भरवसा नाम धारका
ಭಾಗ್ಯವಂತರು ಅನಿಸ್ಕೋಬೇಕಾರಿ ಯಾವಾಗ್ರಿ ಅಂದ್ರ ಯಮನೂರು ಚಾಂಗದೇವ್ ಮಹಾರಾಜ ಅಂತ ಮಹಾನ್ ತಪಸ್ವಿ. ಏನಂದ್ರಿ, ಆಯ್ತಪ್ಪ ನಾನು ಇವತ್ತಿನ ದಿವಸ ಈ ಮಹಾತ್ಮರಿಗೆ ಸಂತರ ಪಾದಗಳಿಗೆ ನಾನು ಶರಣ ಹೋಗ್ತೇನೆ ಅಂತ ತಿಳಿದುಕೊಂಡ ಬರೇ ರಾಮಕೃಷ್ಣ ಹರಿ ಮಹಾಮಂತ್ರಕ್ಕೆ ಇವರೆಲ್ಲರೂ ಜೀವಾಗ್ಯಾರ ಅಂತಂದ್ರ ನಾನು ಎಷ್ಟೋ ತಪಸ್ಸು ಏನು ಮಾಡಿದ್ರು ಕೂಡ ನಂದು ವ್ಯರ್ಥ ಆಯ್ತಲ್ಲ ಅಂತ ತಿಳಿದುಕೊಂಡ ಚಾಂಗದೇವ್ ಮಹಾರಾಜ್ರಿ 1400 ವರ್ಷ ಯಮನೂರಲ್ಲಿ ಬಾಳಿರ್ತಕ್ಕಂಥ ಮಹಾತ್ಮರು ದೇಹವನ್ನು ತ್ಯಾಗ ಮಾಡಿದರು. ಬರೀ ಯಾರಿಂದ? ಸಂತರ ದರ್ಶನದಿಂದ. ಸಂತರಲ್ಲಿ ಇರ್ತಕ್ಕಂಥ ಶ್ರೇಷ್ಠತೆ ಸ್ವಭಾವ ಎಂಥದೈತಂದ್ರೆ ಬರೀ ಒಂದೇ ಒಂದು ಹರಿ ಹರಿ ಹಾ ಮಂತ್ರ ಶಿವಾಚ ಆತ್ಮದೋ ಶಿವಾಚ ರಾಮ ಜಪ ಅಂತ ಹೇಳಿದ್ರೆ ಹರಿಪಾಠದೊಳಗೆ 6 ಶಾಸ್ತ್ರ 18 ಪುರಾಣ 108 ಉಪನಿಷತ್ತುಗಳನ್ನು ತಿರುವಿ ಹಾಕಿದ್ರು ಕೂಡ ಬರೀ 27-28 ಅಭಂಗದಲ್ಲಿ ಏನೈತ್ರಿಪ್ಪ ಅಂದ್ರೆ ಹರಿಪಾಠದಲ್ಲಿ ಇರ್ತಕ್ಕಂಥ ಸಾರ ಪ್ರತಿಯೊಂದು ಐತಿ. ಅದ್ರಾಗ ಏನು ಹೇಳಿದ್ರು ಅಂದ್ರೆ ತ್ರಿವೇಣಿ ಸಂಗಮ ನಾನಾ ತೀರ್ಥ ಭ್ರಮಿ ಚಿತ್ತ ನಾಹಿ ನಾಮೇ ತರಿತೆ ವ್ಯರ್ಥ ಅಂತ. ಈ ತ್ರಿವೇಣಿ ಸಂಗಮಗಳದಾವಂತ ಏನು ಹೇಳ್ತೀರಿ, ಆ ಹೊಳೆಯಲ್ಲಿ ಗಂಗಾ ಯಮುನಾ ಸರಸ್ವತಿ ಹಿಡಿದುಕೊಂಡು ಸಿಂಧು ಕಾವೇರಿ ನೀವು ಯಾವ ನದಿಯಲ್ಲಿ ನೀವು ಸ್ನಾನ ಮಾಡಿದ್ರು ಕೂಡ ಯಾವ ತೀರ್ಥ ಕ್ಷೇತ್ರಗಳ ಅಂದ್ರು ನಿಮ್ಮ ಚಿತ್ತವನ್ನ ನೀವು ಶುದ್ಧಿ ಮಾಡಿಕೊಳ್ಳದೆ ನೀವು ಯಾವುದು ಪರಮಾತ್ಮನ ವಿಚಾರಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ. ಚಿತ್ತ ನಾಹಿ ನಾಮೇ ತರಿತೆ ವ್ಯರ್ಥ. ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಚಿತ್ತವನ್ನು ಶುದ್ಧಿ ಇಟ್ಕೋಬೇಕಾಗ್ತದೆ. ಹಾಗಾದ್ರೆ ಯಮನೂರು ಚಾಂಗದೇವ್ ಮಹಾರಾಜನ ಚಿತ್ತ ಶುದ್ಧಿ ಆಯ್ತು. ಅವಾಗಂದ ಶರಣ ಹೋದ ನೋಡುವ, ಭಾಗ್ಯವಂತ ಮನೋತ್ತಯ ಶರಣಿಗೆಲೇ ಪಂಡರಿರಾಯ. ಭಕ್ತಿ ಮುಕ್ತಿಗೆ ಹೇ ಸ್ಥಳವಾಗಿರ್ತಕ್ಕಂಥ ಇದೇ ನಮ್ಮದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ತಿಳಿದುಕೊಂಡ, ಭಕ್ತಿ ಮುಕ್ತಿಗೆ ಶ್ರೇಷ್ಠವಾಗಿದ್ದು ಅಂತ ತಿಳಿದುಕೊಂಡ ಯಾವಾಗಂದ್ರ ನಿವೃತ್ತಿನಾಥರ ಸೋಪಾನ ಕಾಕ ಮುಕ್ತ ಬಾಯಿಗೆ ಶರಣ ಹೋದ್ರು ನೋಡ್ರಿ. ಅದಕ್ಕೆ ಶರಣ ಹೋಗ್ಬೇಕಾಗ್ತದೆ. ಮತ್ತು ಎಷ್ಟು ಗರ್ವದಿಂದ ನುಡಿದಿರ್ತಕ್ಕಂಥ ಎಷ್ಟು ಜನ ಅದಾರ ಹೇಳ್ರಿ. ಗರ್ವ ಯಾರನ್ನೂ ಉದ್ಧಾರ ಮಾಡಿಲ್ಲ. ಗರ್ವ ಕಾಮ ಕ್ರೋಧ ಮದ ಮತ್ಸರ ದಂಭ ಅಹಂಕಾರ ಅನ್ನುವಂಥ ಏನು ಷಡ್ವಿಕಾರ ಗುಣಗಳದಾವಲ್ಲ, ಯಾರನ್ನೂ ಯಾರನ್ನೂ ಉದ್ಧಾರ ಮಾಡಿಲ್ಲ ಇವತ್ತೆಲ್ಲ ಹಿಂದಿನಿಂದ. ಅದಕ್ಕೆ ಭಗವಂತ ಏನು ಬರ್ದಂದ್ರೆ ಇಷ್ಟೆತ್ರ ಭಗವದ್ಗೀತೆ ಒಳಗೆ ಹೇಳಿದ, ನೋಡಪ್ಪ ನನ್ನ ಹೊರತು ಯಾರೂ ಇಲ್ಲ. ಯಾರೂ ಇಲ್ಲ ಅಂದ್ರೆ ನನ್ನನ್ನು ಹೆಂಗೆ ತಿಳ್ಕೊತೀರಿ ಅಂದ್ರೆ ಸಮುದ್ರದಲ್ಲಿ ಇರ್ತಕ್ಕಂಥ ಉಪ್ಪು, ಸಮುದ್ರ ಉಪ್ಪು ಐತಿ, ಆ ನೀರನ್ನು ತಗೊಂಡು ಬಂದು ಉಪ್ಪು ಮಾಡ್ಕೋತೀರಿ. ಆಮೇಲೆ ಎಲ್ಲರೂ ಅಡಿಗೆ ಹಾಕ್ತೀರಿ. ಆ ಉಪ್ಪು ನಿಮಗೆ ಕಣ್ಣಿಗೆ ಕಾಣ್ತೈತಿ. ಆ ಉಪ್ಪನ್ನು ತಗೊಂಡು ನೀರಿನೊಳಗೆ ಕೂಡ್ಸಿರ ಹೆಂಗೆ ನೀರಿನೊಳಗೆ ಅದು ಉಪ್ಪು ಕಾಣುವುದಿಲ್ಲ, ಹಂಗೆ ನಾನು ತಿಳ್ಕೊಂಡೇನೆ ಹೊರತ ನಿಮಗದು ತಿಳಿದಿಲ್ಲಪ್ಪ. ಇದರ ರುಚಿ ಅಷ್ಟ ನಿಮಗ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಅಂತ ಮಹಾತ್ಮರು ಹಾಡಿದಂಗ ಈ ರುಚಿ ಅನ್ನೋದಲ್ಲ, ಈ ಭಗವಂತನ ನಾಮಸ್ಮರಣೆಯನ್ನ ನರಜನ್ಮ ಬಂದಾಗ ನಾಲಿಗೆಯಿಂದ ನುಡಿದಾಗ ನಾಲಿಗೆ ಇರುವಾಗ ಭಾರದೆ ನಾಲಿಗೆ ಇರುವಾಗ ಕೃಷ್ಣಾಯಣ ಭಾರದೆ ವಂಶಾದರು
ಭಾವದಲ್ಲಿ ನಾಲಿಗೆ ಕೃಷ್ಣ ಎನ್ನಬಾರದೆ ಕನ್ನಡದೊಳಗ ಒಮ್ಮ್ಯಾದರೂ ಕೃಷ್ಣ ಎನ್ನಬಾರದೆ ಒಮ್ಮ್ಯಾದರೂ ಅನ್ರಿ ಅಂತ ಮಹಾತ್ಮರು ಶರಣರು ಹೇಳ್ತಾರೆ, ಒತ್ತು ಕೊಟ್ಟು ಹೇಳ್ತಾರೆ. ಅದನ್ನು ಹೆಂಗೆ ಅನ್ಬೇಕು ಅಂತಂದ್ರೆ ಮರಾಠಿ ಶಬ್ದದೊಳಗ ಕಾಯ ವಾಚ ಮನಸಾರೆ ಅಂತ ಹೇಳ್ತಾರೆ. ಅಂದ್ರೆ ಕಾಯದಿಂದ, ಮತ್ತೆ ಹೆಂಗಂದ್ರೆ ಶರೀರದಿಂದ ಅಂದ್ರೆ ಶರೀರವನ್ನ ಉಳ್ಕೊಂತ ಹೋಗ್ಯಾರ್ರಿ. ಕೈ ಕಾಲು ಇಲ್ದವ್ರು ವಿಠ್ಠಲ 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 ಅನ್ಕೊಂತ ನಾಮಸ್ಮರಣೆ ಒಳಗ ಶರೀರವನ್ನು ದಂಡನೆ ಮಾಡಿ ತುಳಸಿದಾಸರಂತವ್ರು